ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಂದು ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ. ಹಾಗೆ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಚಳಿಗಾಲದಲ್ಲಿ ಹವಾಮಾನ ಬದಲಾವಣೆ ಆಗುವುದರಿಂದ ಅನೇಕ ಮಂದಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಚಳಿಗಾಲವು ನಮ್ಮ ದೇಹಕ್ಕೆ ರೋಗಗಳನ್ನು ತಂದು ಕೊಡುವಂತಹ ತಿಂಗಳು. ಕೆಮ್ಮು, ಗಂಟಲು ನೋವು, ದೇಹದ ನೋವು, ಆಯಾಸ, ಆಲಸ್ಯ ಇದೆಲ್ಲವನ್ನು ಈಗಲೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಮುಂದೆ ಈ ಚಳಿಗಾಲದಲ್ಲಿ ದೇಹ ಸಂಪೂರ್ಣವಾಗಿ ಒಡೆದು ಹೋಗುತ್ತದೆ. ಇವತ್ತು ನಾನು ನಿಮಗಾಗಿ ತಂದಿದ್ದೇನೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ 11 ಅತಿ ಮುಖ್ಯವಾದ ಟಿಪ್ಸ್ಗಳು. ಇದು ನಿಮ್ಮನ್ನು ಕೇವಲ ಆರೋಗ್ಯವಂತರನ್ನಾಗಿ ಮಾಡುವುದಲ್ಲದೆ ಇಡೀ ಚಳಿಗಾಲದಲ್ಲಿ ಶಕ್ತಿಯುತವಾಗಿಯೂ ಕೂಡಿರುವಂತೆ ಮಾಡುತ್ತದೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅತ್ಯಂತ ಮುಖ್ಯ ಟಿಪ್ಸ್ ಎಂದರೆ ಬೆಳಿಗ್ಗೆ ಆರಂಭವನ್ನು ಬೆಚ್ಚನೆಯ ನೀರು ಮತ್ತು ಮೆಂತೆ ಕಾಳಿನಿಂದ ಶುರು ಮಾಡಿ. ಚಳಿಯಲ್ಲಿ ದೇಹ ಸೋಮಾರಿಯಾಗಿ ಹೋಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಹೀಗಿರುವಾಗ ಎದ್ದ ತಕ್ಷಣ ಬೆಚ್ಚಗೆ ನೀರು ಕುಡಿಯುವುದು ಅತಿ ಅಗತ್ಯ. ನೀವು ಬಯಸಿದರೆ ಅದರಲ್ಲಿ ರಾತ್ರಿ ಇಡೀ ನೆನೆಸಿಟ್ಟ ಮೆಂತೆ ಕಾಳುಗಳನ್ನು ಹಾಕಿ ಕುಡಿಯಬಹುದು. ಈ ಸಣ್ಣ ಒಂದು ದೇಹಕ್ಕೆ ಚಮತ್ಕಾರವೇ ಆಗುತ್ತದೆ. ಇದು ಹೊಟ್ಟೆಯ ಒಳ ಸ್ವಚ್ಛತೆ ಮಾಡುತ್ತದೆ, ಗ್ಯಾಸ್ ಮತ್ತು ಉಬ್ಬಸವನ್ನು ಕಡಿಮೆ ಮಾಡುತ್ತದೆ, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ ಮತ್ತು ನಿಮ್ಮ ಚರ್ಮಕ್ಕೂ ಒಳಗಿನಿಂದ ಹೊಳಪನ್ನು ಕೊಡುತ್ತದೆ. ಆದರೆ ಗಮನಿಸಿ, ನೀವು ಥೈರಾಯ್ಡ್ ಅಥವಾ ಡಯಾಬಿಟಿಸ್ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಮೆಂತೆ ಕಾಳಿನ ಪ್ರಮಾಣವನ್ನು ಡಾಕ್ಟರ್ ಸಲಹೆಯಿಂದ ನಿರ್ಧರಿಸಿ. ನೀರು ಕುಡಿದರೆ ದಿನವಿಡೀ ದೇಹ ಯುವಕರಂತೆ ಮತ್ತು ಮನಸ್ಸು ಸಿಂಹದಂತೆ ಆಗಿಬಿಡುತ್ತದೆ. ಚಳಿಗಾಲದಲ್ಲಿ ಚರ್ಮದ ಆರೈಕೆಗಾಗಿ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಅನೇಕ ಆಮ್ಲಶೀಯ ಬೆಣ್ಣೆ ಅಥವಾ ಗ್ಲಿಸರಿನ್ ಪದಾರ್ಥಗಳನ್ನು ಹೊಂದಿರುವ ದಪ್ಪವಾದ ಮಾಯಿಶ್ಚರೈಸರನ್ನು ಬಳಸಿ, ಸೌಮ್ಯ ಕ್ಲೆನ್ಸರ್ ಬಳಸಿ ಮತ್ತು ಬಿಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಹೊರಗಿನ ಶೀತದಿಂದ ಮುಖ, ಕೈ, ಕಾಲು ಒಣಗುವುದನ್ನು ತಪ್ಪಿಸಲು ಒಳಾಂಗಣದಲ್ಲಿ ಆರ್ದ್ರಕ ಬಳಸಿ. ದೇಹ ಯಾವಾಗಲೂ ಹೈಡ್ರೇಟ್ ಆಗಿರಲು ಪ್ರಯತ್ನಿಸಿ. ಸೌಮ್ಯವಾಗಿ ಸ್ವಚ್ಛಗೊಳಿಸಿ. ಬಿಸಿಲನ್ನು ನಿಮ್ಮ ಔಷಧವನ್ನಾಗಿ ಮಾಡಿಕೊಳ್ಳಿ. ಸೂರ್ಯನ ಕಿರಣಗಳು ಆಲಿಸದಿಂದ ಎದ್ದಂತೆ ಕಾಣುತ್ತವೆ, ಆದರೆ ಇದೇ ಕಾರಣಗಳಲ್ಲಿ ಅಡಗಿರುವುದು ನಿಮ್ಮ ವಿಟಮಿನ್ ಡಿ. ಕೇವಲ 15 ನಿಮಿಷ ಬಿಸಿಲಲ್ಲಿ ಕುಳಿತರೆ ಸಾಕು, ನಿಮ್ಮ ಮೂಳೆಗಳು, ಕೀಲುಗಳು ಜೀವದಾನವೇ ಸಿಗುತ್ತದೆ. ಬೆಳಿಗ್ಗೆ 8ರಿಂದ 10ರ ನಡುವಿನ ಸೌಮ್ಯ ಬಿಸಿಲು ದೇಹಕ್ಕೆ ನೈಸರ್ಗಿಕ ಉಷ್ಣತೆ ಕೊಡುತ್ತದೆ. ದಿನವಿಡೀ ಆಯಾಸವನ್ನು ಕರಗಿಸಿ ಬಿಡುತ್ತೆ. ನೀವು ಹಿರಿಯರಾಗಿದ್ದರೆ, ಮನೆಯಲ್ಲಿ ಕೆಲಸ ಮಾಡುವರಾಗಿದ್ದರೆ ನೆನಪಿನಲ್ಲಿರಿ, ಬಿಸಿಲಲ್ಲಿ ಕುಳಿತುಕೊಳ್ಳುವುದು ಐಷಾರಾಮಿ ಅಲ್ಲ, ಅಗತ್ಯ. ಬಿಸಿಲೇ ದೇಹದ ಡಾಕ್ಟರ್. ಯಾವುದೇ ಶಬ್ದವಿಲ್ಲದೆ ಪ್ರತಿ ವರ್ಷದ ದುರಸ್ತಿ ಮಾಡುತ್ತದೆ. ಬಿಸಿಲಿನಿಂದ ಮುಖ ತಿರುಗಿಸಿ ಕೊಟ್ಟರೆ ಚಳಿ ನಿಮ್ಮನ್ನು ತಲೆಯಿಂದ ಕಾಲಿನವರೆಗೆ ಹಿಡಿದುಕೊಳ್ಳುತ್ತದೆ. ಚಳಿಗಾಲದಲ್ಲಿ ದೇಹಕ್ಕೆ ಬೆಚ್ಚಗಿನ ಮತ್ತು ಶಕ್ತಿ ನೀಡುವ ಆಹಾರಗಳನ್ನು ಸೇವಿಸಬೇಕು. ಇವುಗಳಲ್ಲಿ ತುಪ್ಪ, ಬತುವ ಹಣ್ಣುಗಳು, ತುಪ್ಪದೊಂದಿಗೆ ಬೆಚ್ಚಗಿನ ನೀರು, ಗೋಂದು ಲಡ್ಡು, ಬತುವ, ಪರಾಟ, ಸೀತಾಫಲ ಇಂತಹ ಹಣ್ಣುಗಳನ್ನು ನೀವು ಆ ಹಣ್ಣುಗಳು ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಿಟ್ರಿಸ್ ಹಣ್ಣುಗಳನ್ನು, ಬೆಳ್ಳುಳ್ಳಿ, ಶುಂಠಿ ಮತ್ತು ಬೀಜಗಳನ್ನು ಸಹ ಸೇವಿಸಬಹುದು. ಬೆಚ್ಚಗಿನ ಸೋಪು ಮತ್ತು ಸಾರುಗಳು, ಮೊಟ್ಟೆ, ಮೀನು, ಕ್ಯಾರೆಟ್ ಇಂತಹ ಆಹಾರಗಳನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಬೆಳಗಿನ ಉಪಹಾರದಲ್ಲಿ ದೇಸಿ ಶಕ್ತಿಯನ್ನು ಹಾಕಿ. ಚಳಿಯಲ್ಲಿ ಬೆಳಕಿನ ಊಟವೇ ನಿಮ್ಮ ಅತಿದೊಡ್ಡ ರಕ್ಷಾ ಕವಚ. ರೊಟ್ಟಿಗೆ ಸ್ವಲ್ಪ ತುಪ್ಪ ಹಚ್ಚಿ, ಸಣ್ಣ ಬೆಲ್ಲದ ತುಂಡು. ಈ ಸಣ್ಣ ಸಂಯೋಜನೆ ನಿಮ್ಮ ದೇಹಕ್ಕೆ ಉಷ್ಣತೆಯು ಶಕ್ತಿಯ ಎರಡನ್ನೂ ಕೊಡುತ್ತದೆ. ಅಲ್ಲದೆ ಮಕ್ಕಳು ಬಾದಾಮಿ ಸೇರಿಸಿದರೆ ಚಳಿಯಲ್ಲಿ ಹೃದಯಕ್ಕೂ ಶಕ್ತಿ ಸಿಗುತ್ತದೆ. ಆಹಾರಗಳು ದೇಹವನ್ನು ಒಳಗಿನಿಂದ ಬೆಚ್ಚಗಿರಿಸುತ್ತವೆ, ಆದ್ದರಿಂದ ಕೀಲು ನೋವು, ಆಯಾಸ ದೂರವಿರುತ್ತದೆ. ಚಳಿಗಾಲದಲ್ಲಿ ಔಷಧಿ ಬೇಡ, ಕೇವಲ ಬೆಲ್ಲ ಮತ್ತು ತುಪ್ಪದ ಸಾಥ್. ನೆನಪಿರಲಿ, ಚಳಿಯ ಜೊತೆ ಯುದ್ಧ ಸ್ವೆಟರ್ನಿಂದ ಅಲ್ಲ, ಆದತಗಳಿಂದ ಗೆಲ್ಲಬಹುದು. ಇಂದು
ನಾನು ಹೇಳಲು ಬಯಸುತ್ತಿರುವಂತಹದ್ದು ಮಾತುಗಳು ನಿಮ್ಮ ದೇಹದ ವನ್ನು ಚಳಿಗಾಲದಲ್ಲಿಯೂ ಸಕ್ರಿಯ ಮತ್ತು ಯುವ ಜವಾನಿನಿಂದ ಕೂಡಿರುತ್ತದೆ. ಬೆಳಿಗ್ಗೆ ಆರಂಭ ಸರಿಯಾಗಿ ಬೆಚ್ಚನೆ ನೀರು, ಬಿಸಿಲ ದೇಸಿ ಆಹಾರ ಅರ್ಧದಷ್ಟು ಆರೋಗ್ಯಕರವಾಗಿಯೂ ಇರುತ್ತದೆ. ಈಗ ಚಳಿಗಾಲದಲ್ಲಿ ಅತಿ ಹೆಚ್ಚು ಕಡೆಗಣಿಸಲಾಗುವ ವಿಷಯ ಬಟ್ಟೆ ತೊಡುವ ಸರಿಯಾದ ವಿಧಾನ ಅನುಸರಿಸಿ. ಚಳಿಯಿಂದ ತಪ್ಪಿಸಿಕೊಳ್ಳಲು ಅನೇಕರು ಒಂದೇ ದಪ್ಪ ಸ್ವೆಟರ್ ಅಥವಾ ಜಾಕೆಟ್ ತೊಡುತ್ತಾರೆ. ಲೇಯರಿಂಗ್ ನಿಯಮವನ್ನು ಅನುಸರಿಸಿ, ಅಂದರೆ ತೆಳುವಾದ ಅಂದರೆ ಹಲವು ಬಟ್ಟೆಗಳನ್ನು ಒಂದರ ಮೇಲೊಂದು ತೊಡಿ. ಇದರಿಂದ ದೇಹ ತಾಪಮಾನ ಹೆಚ್ಚಾಗುತ್ತದೆ. ಗಾಳಿ ಬಂದರೆ ಒಂದು ಲೇಯರ್ ಸುಲಭವಾಗಿ ತೆಗೆಯಬಹುದು. ತಲೆ, ಕಿವಿ, ಪಾದಗಳಿಗೆ ಅತಿ ಸಂವೇದಿ ಭಾಗಗಳು. ರಾತ್ರಿ ಮಲಗುವ ವೇಳೆ ತಲೆಯ ಮೇಲೆ ಮೃದುವಾದ ಟೋಪಿ, ಪಾದಗಳಿಗೆ ಬೆಚ್ಚನೆ ಸಾಕ್ಸನ್ನು ಹಾಕುವುದನ್ನು ಮರೆಯಬೇಡಿ. ನಿಮಗೋಸ್ಕರ ದಿನವಿಡೀ ಚಹಾ ಅಂತ ಕುಡಿಯುತ್ತಿರುತ್ತಾರೆ. ನಿಮಗೆ ಗೊತ್ತೇ, ಚಹಾ ದೇಹವನ್ನು ಡಿಹೈಡ್ರೇಟ್ ಮಾಡುತ್ತದೆ. ಬದಲಿಗೆ ದಿನಕ್ಕೊಮ್ಮೆ ಮನೆಯಲ್ಲಿ ಮಾಡಿದಾಗ ಕಷಾಯ ಕುಡಿಯಿರಿ. ಕಷಾಯ ಮಾಡೋಕೆ 1 ಲೋಟ ನೀರು, ತುಳಸಿ, ಸ್ವಲ್ಪ ಶುಂಠಿ, ಕಾಳು ಮೆಣಸಿನ ಪುಡಿ, ಚಿಟಿಕೆ ಅರಿಶಿನ ಹಾಕಿ ಕಷಾಯವನ್ನು ಸ್ವಲ್ಪ ಬೆಚ್ಚಗಿರುವಾಗ ಕುದಿಸಿ ಕುಡಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗಂಟಲು ನೋವನ್ನು ಗುಣಪಡಿಸುತ್ತದೆ. ಚಳಿ ಜ್ವರ ರಕ್ಷಣೆ ಮಾಡುತ್ತದೆ. ಕಷಾಯ ಕಹಿಯಾಗಿ ಭಾಸವಾದರೆ ಜೇನುತುಪ್ಪ ಹಾಕಬಹುದು. ಗಮನಿಸಿ, ಜೇನುತುಪ್ಪವನ್ನು ಬಿಸಿ ನೀರಿನಲ್ಲಿ ಹಾಕಬೇಡಿ. ಇದರ ಗುಣ ನಾಶವಾಗುತ್ತದೆ. ಡಾಕ್ಟರ್ ಅಲ್ಲ, ಚಳಿಯು ಹುಡುಕಿಕೊಂಡು ಬರುವುದಿಲ್ಲ. ನೀರು ಕುಡಿಯುವುದನ್ನು ಮರೆಯಬೇಡಿ. ಚಳಿಯಲ್ಲಿ ಬಾಯಾರಿಕೆ ಕಡಿಮೆ ಆಗುತ್ತದೆ. ಅತಿ ದೊಡ್ಡ ತಪ್ಪು, ದೇಹಕ್ಕೆ ಎಲ್ಲ ಋತುವಿನಲ್ಲೂ ಡಿಹೈಡ್ರೇಷನ್ ಅಥವಾ ಹೈಡ್ರೇಷನ್ ಬೇಕು. ನೀರು ಕಡಿಮೆ ಕುಡಿದರೆ ದೇಹದಲ್ಲಿ ಟಾಕ್ಸಿನ್ಗಳು ಶೇಖರವಾಗುತ್ತವೆ. ಆಯಾಸ, ಮಲಬದ್ಧತೆ, ತಲೆನೋವು ಶುರುವಾಗುತ್ತದೆ. ದಿನಕ್ಕೆ 8 ಗ್ಲಾಸ್ ಬೆಚ್ಚಗಿನ ನೀರು ಖಂಡಿತ ಕುಡಿಯಿರಿ. ನೀರಿನಲ್ಲಿ ಸ್ವಲ್ಪ ನಿಂಬೆ ರಸ, ಓಂಕಾಳು ಹಾಕಿ ಕುಡಿಯುವುದರ ದೇಹವನ್ನು ಒಳಗಿನಿಂದ ಬೆಚ್ಚಗೊಳಿಸುತ್ತದೆ. ಡಿಟ್ಯಾಕ್ಸ್ ಮಾಡುತ್ತದೆ. ಚಳಿಯಲ್ಲಿ ನೀರು ಕುಡಿಯೋಕೆ ಹೆದರಬೇಡಿ. ನೀರೇ ನಿಮ್ಮ ದೇಹದ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ. ನಾನು ಹೇಳಲು ಹೋಗುತ್ತಿರುವ ಮಾತುಗಳು ನಿಮ್ಮ ಹೃದಯ, ಮೂಳೆಗಳು ಮತ್ತು ನಿದ್ರೆ ಮೂರನ್ನು ಆರೋಗ್ಯವಾಗಿರಿಸುವ ರಹಸ್ಯ. ದೇಹಕ್ಕೆ ಚಳಿ ಎಂಬ ಭಾವ ಬಂದಾಗ ಮೊದಲು ಪರಿಣಾಮ ಹೃದಯ, ನಿದ್ರೆ ಮತ್ತು ಮೂಳೆಗಳ ಮೇಲೆ ಬೀಳುತ್ತದೆ. ಆದ್ದರಿಂದ ಈ ಮೂರನ್ನು ಕಾಳಜಿ ವಹಿಸುವುದು ಚಳಿಗಾಲದಲ್ಲಿ ಅತಿ ಅವಶ್ಯ. ಹೃದಯದ ಕಾಳಜಿ ಮಾಡಿ. ಚಳಿಗಾಲದಲ್ಲಿ ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಚಳಿ ಗಾಳಿಯಿಂದ ರಕ್ತನಾಳಗಳು ಸಂಕುಚಿತವಾಗುತ್ತವೆ. ಆದ್ದರಿಂದ ರಕ್ತದೊತ್ತಡ ಮತ್ತು ಹೃದಯಾಘಾತದ ಅಪಾಯ ಹೆಚ್ಚಾಗಬಹುದು. ಆದ್ದರಿಂದ ಈ ಋತುವಿನಲ್ಲಿ ನಿಮ್ಮ ತಟ್ಟೆಯನ್ನು ಸ್ವಲ್ಪ ಯೋಚಿಸಿ ತುಂಬಿಸಿ. ಕಡಿಮೆ ಉಪ್ಪು, ಕಡಿಮೆ ಕೊಬ್ಬರಿ ಆಹಾರ, ಹೆಚ್ಚು ಹಣ್ಣು ತರಕಾರಿಗಳು ಸೇರಿಸಿ. ಅಲ್ಲದೆ ಪ್ರತಿದಿನ 1 ಗೊಂಚಲು ಅವಲ ಬೀಜ, ಮೀನಿನ ಎಣ್ಣೆ, ಒಮೆಗಾ 3 ಖಂಡಿತ ಸೇರಿಸಿ. ಏಕೆಂದರೆ ಇದು ಹೃದಯದ ನಾಳಗಳನ್ನು ಹೊಳೆಯುವಂತೆಯೂ ಬಲವುಳ್ಳವರಾಗಿಯೂ ಇರಿಸುತ್ತದೆ. ಪ್ರತಿ ಬೆಳಿಗ್ಗೆ ಅಥವಾ ಸಂಜೆ 20 ನಿಮಿಷ ಸೌಮ್ಯ ನಡಿಗೆ ಮಾಡಿ. ಮನೆಯ ತಾರಸಿ ಅಥವಾ ಗ್ಯಾಲರಿಯಲ್ಲೇ ಆಗಿದ್ದರೂ ಸಾಲದು. ನಡೆದರೆ ರಕ್ತ ಪರಿಚಲನೆ ಉತ್ತಮವಾಗುತ್ತದೆ. ಹೃದಯದಲ್ಲಿ ಉಷ್ಣತೆ ಉಳಿದುಕೊಳ್ಳುತ್ತದೆ. ನೆನಪಿನಲ್ಲಿರಲಿ, ಚಳಿ ಗಾಳಿ ಹೃದಯವನ್ನು ತಂಪಾಗಿಸುವಂತೆ ನೋಡಿಕೊಳ್ಳಿ. ಪ್ರತಿದಿನ ಕೆಲವು ಹೆಜ್ಜೆಗಳು ಹಾಕಿ. ಹೃದಯ ಉತ್ಸಾಹದಿಂದ ಇರುತ್ತದೆ. ನಿದ್ರೆಯು ಸರಿಯಾದ ರೊಟ್ಟಿ ಮಾಡಿಕೊಳ್ಳಲು ಹಗಲುಗಳು ಚಿಕ್ಕದಾಗಿ, ರಾತ್ರಿಗಳು ಉದ್ದವಾಗಿರುತ್ತವೆ. ಆದರೆ ನಿದ್ರೆಯ ಗುಣಮಟ್ಟ ಹಲವು ಬಾರಿ ಹದಗೆಡುತ್ತದೆ. ಏಕೆಂದರೆ ಚಳಿಯಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಖರ್ಚಾಗುತ್ತದೆ. ಆದ್ದರಿಂದ ಪ್ರತಿದಿನ ರಾತ್ರಿ 10 ಗಂಟೆಯೊಳಗೆ ಮಲಗೋಕೆ ಪ್ರಯತ್ನಿಸಿ. ಬೆಳಗ್ಗೆ 1ಗೆ ಎದ್ದೇಳಿ. ರಾತ್ರಿ ಮಲಗುವ ಮೊದಲು ಬೆಚ್ಚನೆಯ ಹಾಲು ಅಥವಾ ಅರಿಶಿಣದ ಹಾಲು ಕುಡಿಯಿರಿ. ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತದೆ. ನಿದ್ರೆ ಗಾಢವಾಗುವಂತೆ ಮಾಡುತ್ತದೆ ಮತ್ತು ಮೂಳೆಗಳಲ್ಲಿ ಉಷ್ಣತೆ ತುಂಬುತ್ತದೆ. ನಿದ್ರೆ ಬಾರದಿದ್ದರೆ ಪಾದದ ತಳಗಳಲ್ಲಿ ಸಾಸಿವೆ ಎಣ್ಣೆಯಿಂದ ಮಸಾಜನ್ನು ಮಾಡಿ. ಅದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ದೇಹದ ರಕ್ತದ ಹರಿವನ್ನು ಸಮತೋಲನ ಮಾಡುತ್ತದೆ. ಚಳಿಯಿಂದ ರಕ್ಷಿಸುತ್ತದೆ. ನಿದ್ರೆ ಔಷಧಿ ಡಾಕ್ಟರ್ ಇಲ್ಲದೆ ದೊರೆಯುತ್ತದೆ. ಸ್ವಲ್ಪ ಶಾಂತಿ ಕೊಡುವುದನ್ನು ಕಲಿಯಬೇಕಾಗುತ್ತದೆ. ಸೌಮ್ಯ ವ್ಯಾಯಾಮವನ್ನು ದೈನಂದಿನ ತಾಗಿಸಿಕೊಳ್ಳಿ. ಚಳಿಗಾಲದಲ್ಲಿ ಅತಿ ದೊಡ್ಡ ಸವಾಲು ಆಲಸ. ಬೆಳಗ್ಗೆ ಎದ್ದೇಳುವುದು ಕಷ್ಟವೆನಿಸುತ್ತದೆ. ಆದರೆ ನೀವು ದಿನ 15ರಿಂದ 20 ನಿಮಿಷ ದೇಹವನ್ನು ಅಲ್ಲಾಡಿಸಿದರೆ ಚಳಿ ನಿಮ್ಮ ಏನನ್ನು ಬಿಗಿಯಲಾರದು. ಮನೆಯಲ್ಲಿಯೇ ಸರಳ ವ್ಯಾಯಾಮ ಮಾಡಿ. ತಡಾಸನ, ನಿಂತು ಕೈಗಳನ್ನು ಮೇಲಕ್ಕೆ ಎಳೆಯುವುದು, ಭ್ರಮರಿ, ಪ್ರಾಣಾಯಾಮ, ನಿಧಾನವಾಗಿ ಗಾಢ ಉಸಿರಾಟ ಮತ್ತು ಅಥವಾ 10 ನಿಮಿಷ ನಡಿಗೆ. ಇದರಿಂದ ದೇಹದಲ್ಲಿ ಉಷ್ಣತೆ ಬರುತ್ತದೆ, ರಕ್ತ ಪರಿಚಲನೆ ಸರಿಯಾಗಿ ಆಗಿರುತ್ತದೆ ಮತ್ತು ಮನಸ್ಸು ತಾಜಾತನವಾಗಿ ಭಾಸವಾಗುತ್ತದೆ. ಸಣ್ಣ ಪುಟ್ಟ ಚಲನೆಯಿಂದ ಕೀಲುಗಳಲ್ಲಿ ಗಟ್ಟಿತನ ಬರುವುದಿಲ್ಲ. ಇನ್ಸುಲಿನ್ ಸಮತೋಲನವಾಗುತ್ತದೆ. ಚಳಿಯಲ್ಲಿಯೇ ನಡೆಯುವವನು ಬೇಸಿಗೆಯಲ್ಲಿ ಹೂ ಬಿಡುತ್ತಾನೆ.
ಏಕೆಂದರೆ ದೇಹ ಎಚ್ಚರಗೊಂಡಾಗುತ್ತದೆ. ನಿಮ್ಮ ದೇಹ ನಿಮ್ಮದೇ ದೇವಾಲಯ. ಬೆಳಗ್ಗೆ ಸ್ವಲ್ಪ ನಡಿಗೆ, ಸ್ವಲ್ಪ ಚಲನೆ, ಸ್ವಲ್ಪ ಬಿಸಿಲು ಅದನ್ನು ಹೊಳೆಯುವಂತೆ ಮಾಡುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಮನಃಪೂರ್ವಕವಾಗಿ ಧನ್ಯವಾದಗಳು.